ದಿನಾಂಕ 12/12/25ರಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಅಂತ ಮಾಡಿದ್ದಾರೆ. ಅಂದರೆ ಇಬ್ಬರು ಆಗಬೇಕು, ಇಂಡಿಯನ್ ಡ್ರೈವರು ಮತ್ತು ಓಡಿಸೋನು ಹಿಂದ್ಗಡೆ ಇರೋರು ಇಬ್ಬರು ಆಗಬೇಕು ಅಂತ ಮಾಡಿರೋದ್ರಿಂದ ಮುಖ್ಯವಾಗಿ ನಿಮ್ಮ ಜೀವ ರಕ್ಷಣೆ. ನಿಮಗೆ ಅದು ತಲೆಗೆ ಪೆಟ್ಟು ಬಿಡದೆ ಇರೋ ಅಪಘಾತವಾದ ಗಾಯಗಳಾಗದೆ ರಕ್ಷಣೆ ಕೋರೋಕ್ಕೆ ಒಂದು, ಎರಡನೇದು ದಂಡ ಕಟ್ಟದೆ ಹೋಗ್ಲಿಕ್ಕೆ ಒಂದು. ದಂಡ ಕಟ್ಟದೆ ನೀವು ಜೋಬಲ್ಲಿ 100 ರೂಪಾಯಿ ಸಹ 100 ರೂಪಾಯಿ ಅನ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ದಂಡ ಆದರೂ ಗ್ಯಾರಂಟಿ 12ನೇ ತಾರೀಕಿಂದ ಹಾಕ್ತೀವಿ ನಾವು. ಅದಕ್ಕೆ 12ನೇ ತಾರೀಕುವರೆಗೂ ಸಮಯ ಕಾಲಾವಕಾಶ ಇದೆ. 12ನೇ ತಾರೀಕುವರೆಗೂ 12ನೇ ತಾರೀಕು ನಂತರ ದಂಡ ಹಾಕೋದಂತೂ ಗ್ಯಾರಂಟಿ. ಗೌರ್ಮೆಂಟ್ ಡಿಸಿಷನ್ ಕೊಟ್ಟಿದೆ, ಪೇಪರ್ ಕೊಟ್ಟಿದೆ. ದಂಡ ಹಾಕೋದಂತೂ ಗ್ಯಾರಂಟಿ. 500 ರೂಪಾಯಿ ದಂಡ. 100 ರೂಪಾಯಿ 200 ರೂಪಾಯಿ ಇಲ್ಲ. ಟೂ ವೀಲರ್ಗೆಲ್ಲ 500 ರೂಪಾಯಿ ಮೇಲ್ಪಟ್ಟು ದಂಡ. ಆ ಟೂ ವೀಲರ್ಗೆ 100 ರೂಪಾಯಿ ತೆಗೆದಾಕಿದೆ ಗೌರ್ಮೆಂಟು. ತೆಗೆದಾಕಿ ಬರೀ 500 ರೂಪಾಯಿ ಮಾಡಿದೆ. 500 ರೂಪಾಯಿ ದಂಡ ಮಾಡಿರೋದ್ರಿಂದ ನಿಮಗೆ ಜೋಬಲ್ಲಿ ಹಣ ಇರುತ್ತೆ ಇಲ್ವೋ ಗೊತ್ತಿಲ್ಲ. ದಂಡ ಹಾಕ್ಸ್ಕೊಳ್ಳೋಕೆ ಹೋಗ್ಬೇಡ್ರಿ. ಒಂದು ಹೆಲ್ಮೆಟ್ ತೊಗೊಂಡು ಇಟ್ಕೊಳ್ಳಿ. ಫಸ್ಟು ಹೆಲ್ಮೆಟನ್ನು ಕಡ್ಡಾಯ ಮಾಡಿದ್ದೀವಿ. ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಲೇಬೇಕು ನೀವು. 12ನೇ ತಾರೀಕಿಂದ 9 ತಾರೀಕು 12ನೇ ತಾರೀಕಿಂದ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕತಕ್ಕದ್ದು. ಈಗ 2 ದಿವಸ ಕಾಲಾವಕಾಶ ಇದೆ. ಹೆಲ್ಮೆಟ್ ತಗೊಳ್ಳಿ. ನೀವು ನಿಮಗೂ ತಿಳಿಸಿದ್ದೀವಿ, ನಿಮ್ಮ ಜೊತೆಗಾರರಿಗೂ ತಿಳಿಸಿ, ನಿಮ್ಮ ಸಂಬಂಧಿಕರಿಗೂ ತಿಳಿಸಿ, ಎಲ್ರಿಗೂ ತಿಳಿಸಿ. ಮುಖ್ಯವಾಗಿ ಜೀವ ರಕ್ಷಣೆ ಆಗಬೇಕು ಅನ್ನೋ ಉದ್ದೇಶದಿಂದಲೇ ನಮ್ಮ ಮಾನ್ಯ ಎಸ್ ಪಿ ಸಾಹೇಬರು ಹೆಲ್ಮೆಟ್ ಕಡ್ಡಾಯ ಅಂತ ಮಾಡಿದ್ದಾರೆ. ಬರೀ ನಮ್ಮ ತಾಲೂಕಲ್ಲಿ ಮಾಡ್ತಾ ಪೂರ ಮಾಡ್ತಾ ಇದ್ದೀವಿ. ಇವಾಗ ಬಿಡಪ್ಪ ಚಿಂತಾಮಣಿ ನಾನು ಲೋಕಲ್ಲು, ನಾನು ಅಲ್ಲಿ ಹೇಳ್ತಾರೆ ಅನ್ನೋ ಪ್ರಶ್ನೆನೇ ಇಲ್ಲ. ಲೋಕಲ್ಲು ನಾನ್ ಲೋಕಲ್ಲು ಬರಲ್ಲ. ಇದರಲ್ಲಿ ಹೆಲ್ಮೆಟ್ ವಿಷಯದಲ್ಲಿ ಏನೋ ಬೇರೆ ವಿಷಯದಲ್ಲಿ ಏನಾದರೂ ಲೋಕಲ್ಲು ನಾನ್ ಲೋಕಲ್ ಬರುತ್ತೆ. ಹೆಲ್ಮೆಟ್ ವಿಷಯದಲ್ಲಿ ಲೋಕಲ್ಲು ನಾನ್ ಲೋಕಲ್ಲು ಬರೋದಿಲ್ಲ. ಹೆಲ್ಮೆಟ್ ವಿಷಯದಲ್ಲಿ ಸಹ ನಾನು ಲೋಕಲ್ ನಿಮಗೆ ಮನೆಗೆ ಬಂದರೆ ಯಾರೂ ಒಪ್ಪೋದಿಲ್ಲ. ಕಡ್ಡಾಯವಾಗಿ ದಂಡ ಅಂತೂ ಹಾಕ್ತೀವಿ. ಆ ದಂಡ ತಪ್ಪಿಸ್ಕೊಳ್ಳೋದು ಸ್ವಲ್ಪ ತಗೋಬೇಕಾದ್ರೂ ಹೆಲ್ಮೆಟ್ ಹಾಕ್ಕೊಂಡು ಬರಲಿ. ಗಾಡಿ ಹಾಕ್ತೀವಿ ಅಂದರೆ ಗಾಡಿ ಇದೆ ಕೈಯಲ್ಲಿ ಹೆಲ್ಮೆಟ್ ಕೈಲಿರಬೇಕು. ಜೊತೆಗೆ ಜಾಕೆಟ್ಸ್ ನೀವು ಅದನ್ನ 12ನೇ ತಾರೀಕಿಂದ ಚಾರ್ಜು ತಪ್ಪದೆ ನಿರ್ದೇಶಿಸತಕ್ಕಂಥ ಅಂತ ನಮ್ಮ ಮಾನ್ಯ ಎಸ್ ಪಿ ಸಾಹೇಬರ ಸೂಚನೆ. ಸರ್ ನಮ್ಗೆ ಯಾರು ಹೇಳಿಲ್ಲ ಸರ್, ನಮ್ಗೆ ಯಾರು ಕೇಳಿಲ್ಲ ಸರ್. ಸಡನ್ ಫೈಟ್ ಇಲ್ಲ. ಎಲ್ಲ ನಾವು ಇವತ್ತು ನಾಳೆ ಟೌನಲ್ಲೂ ಬಿಡ್ತೀವಿ, ವಾಹನ ಬಿಡ್ತೀವಿ ಹೇಳೋದಕ್ಕೆ. ನಾವು ಅದಕ್ಕೆ ಎಲ್ಲ ಕಡೆ ಬಸ್ ಸ್ಟ್ಯಾಂಡಲ್ಲೂ ಸರ್ಕಲ್ಗಳಲ್ಲಿ ಎಲ್ಲ ಕಡೆ ನಿಮಗೆ ಗೊತ್ತಾಗಿದ್ದ ವಿಷಯ ಅಂತ ತಿಳಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಹೆಲ್ಮೆಟ್ಟಿಂದ ಹೊರಗಡೆ ಬಂದರೆ 12ನೇ ತಾರೀಕಿನ ಮೇಲೆ ದಂಡ ವಿಧಿಸೋದು ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು. ಎಲ್ಲ ನಾಗರಿಕರು 12/12/25 ನಿಮ್ಮ ಶಿರಸ್ತ್ರಾಣವನ್ನು ಧರಿಸತಕ್ಕದ್ದು. ಧರಿಸದೆ ದ್ವಿಚಕ್ರ ವಾಹನದಲ್ಲಿ ಬರ್ತಕ್ಕಂಥ ಚಾಲಕರು ಇಬ್ಬರು ನಿಮ್ಮ ಹೆಲ್ಮೆಟ್ ಅನ್ನು ಧರಿಸಬೇಕು. ಇಬ್ಬರು ಹೆಲ್ಮೆಟ್ ಹಾಕತಕ್ಕದ್ದು. ತಪ್ಪಿನಲ್ಲಿ 12ನೇ ತಾರೀಕಿನ ನಂತರ ನಿಮ್ಮಗಳಿಗೆ ದಂಡ ವಿಧಿಸಲಾಗುವುದು. ದಂಡ ಕಟ್ಟದೆ ನಿಮ್ಮ ಜೀವ ರಕ್ಷಣೆ ನೀವು ಮಾಡಿಕೊಳ್ಳಬಹುದು. ಇದು ಮುಖ್ಯವಾಗಿ ಕಡ್ಡಾಯಗೊಳಿಸುತ್ತೇವೆ. ನಮ್ಮ ರಾಜ್ಯ ಅಂತಾರಾಷ್ಟ್ರೀಯ ಅಧಿಕಾರಿಗಳು ಕಡ್ಡಾಯವಾಗಿ